ನಾವು ಯಾವ ಊರಣ್ಣ ಕುರಿ ಬೇರೆ ಬಿಟ್ಟು ಒಟ್ಟು ಒಂದ ಊರಣ್ಣ ಒಬ್ಬರು ಅಣ್ಣ ಒಟ್ಟು ಕುರಿ ನಾವು 3 ಮಂದಿ ಅದ 3 ಮಂದಿ ಅಣ್ಣ ನಿಮ್ಮ ಹೆಸರಣ್ಣ ರಂಗಪ್ಪನ ನಿಮ್ಮ ಹೆಸರಣ್ಣ ಶ್ರೀಕಾಂತ ಇನ್ನೊಬ್ರು ಕುರಿನ ಇನ್ನೊಬ್ರು ಎಲ್ಲಾರ ಪ್ರವೀಣ್ ಅಂತ ಅದಾನೆ ಅಲ್ಲಿ ದಡಿ ಎಷ್ಟು ಅದಾನ ಒಬ್ಬರು ಕುರಿ ಒಬ್ಬ ನನ್ನ 100 ಅದಾನ ನಾನು 700 ನಾನು 100 ಎಷ್ಟು ವರ್ಷ ಆತ ಕುರಿ ಮೇಸಾಕತ್ತಿ 4-5 ವರ್ಷ ಅದ ಹೆಂಗಣ್ಣ ಇವು ಕುರಿ ನಿಮಗೀಗ ತಂದು ಇದ್ರಾಗ ಫಾರ್ಮದಾಗ ತಂದು ಮೇಯಿಸ್ತಾರಲ್ಲ ಅದು ಲಾಭ ಅನಿಸುತ್ತೆ ಇದು ಲಾಭ ಅನಿಸುತ್ತೆ ಅದಕ್ಕೆ ಹಾಕ್ಬೇಕಲ್ಲ ಎಲ್ಲಾದ್ರೂ ಮುಂದೆ ಒಟ್ಟ ಕೂಡಿಟ್ಟು ಹಾಕ್ಬೇಕನ್ನ ಅದಕ್ಕೆ ಹಂಗಿಲ್ಲಲ್ಲ ಎಲ್ಲೇ ಬರ್ತೈತಿ ಒಟ್ಟು ಎಲ್ಲ ಒಟ್ಟು ಫ್ರೀದಾಗ ಸಿಗುತ್ತೆ ನಿಮಗೆ ಎಲ್ಲ ಮೇವಿಗೆ ಎಲ್ಲ ಇದು ಅದಕ್ಕೆಲ್ಲ ತಂದು ಹಾಕಿದ್ರೆ ವಾಚ್ ಈಗ ಒಂದು ಕುರಿಗೆ ಎಷ್ಟು ಬೀಳುತ್ತಾನ ಕುರಿಗೆ ನಾವು ತೊಗೊಂಡಂಗೈತೇನ ರೋಗ ತೊಗೊಂಡ್ರ 20,000 ಬೀಳ್ತೈತಿ 18,000 ಬೀಳ್ತೈತಿ 22,000 ಬೀಳ್ತೈತನ ಹಿಂಗೆ ಹಂಗೆ ಒಟ್ಟು ತೊಗೊಂಡಂಗೇನ ಅಂದ್ರೆ ಈಗ ಒಂದು ಕುರಿ ಮರಿ ಎಷ್ಟಕ್ಕೆ ಮಾರ್ತೀರೇನು 3 ತಿಂಗಳು ಮಾರಿದ್ರೆ 8,500 9,000 ಅಂದ್ರೆ ಈಗ 9,000 ಅಂದ್ರೆ ನಿಮಗೆ ಒಂದು 100 ಕುರಿ ಅದಾವತ್ತ ಇಟ್ಕೊಳ್ಳೋಣ ಒಂದು ಕುರಿ ನಿಮ್ಗೆ 9,000 ಮಾರ್ತಿಂದ್ರೆ 100 ಕುರಿ ನಿಮ್ಗೆ ಹೆಚ್ಚು ಕಮ್ಮಿ 9 ಲಕ್ಷ ರೂಪಾಯಿ ಆತನ ಮತ್ತು ಈಗ ವರ್ಷಕ್ಕೆ ಎಷ್ಟು ಬೀಳ್ತಾರ ಕುರಿ ವರ್ಷಕ್ಕೆ ಹಂಗೂ ಹಿಂಗೂ ಕುಡಿಯೋಣ ವರ್ಷಕ್ಕೆ ಒಂದೊಂದು ಕುರಿ ಏನ್ ಮಾಡ್ತಾನ ಈದ್ ಗುಡನ ಕಟ್ಕೊಂತತಿ ಒಂದೊಂದು ಕುರಿ ದವಸ್ ಕಟ್ಕೊಂಡಂಗಲ್ಲ ಹಂಗೂ ಹಿಂಗ್ ಕುಡಿಯೋಣ ಒಟ್ಟು ವರ್ಷಕ್ಕೆ ಎಲ್ಲರೂ 2 ಸುಲ ಅಂತಾರೇನ ಅಷ್ಟು ಬರಂಗಿಲ್ಲ ಒಟ್ಟು ಈಗ ನಿಮ್ಗೆ ಒಟ್ಟ ಒಂದು 100 ಕುರಿಯಿಂದ ವರ್ಷಕ್ಕೆ ಎಷ್ಟು ಮರಿ ಆಗ್ಬೋದನ್ನ ಒಂದು 100 ಕುರಿಯಿಂದ ಒಂದು ಏನಿಲ್ಲ 120-130 ಯಾಕಂದ್ರೆ ಒಂದು ಸಾಯುದು ಇರ್ತೈತಿ ಕಾಂದ ಹಾಕೋದು ಇರ್ತೈತಿ ಅಂದ್ರೆ ಈಗ ನಮ್ದು ಅವರೇಜ್ ನಿಮ್ಗೆ ಮ್ಯಾಗಿನ 30 ಮರಿ ಸತ್ತಾತ ತಿಳ್ಕೊಂಡ್ರೆ ನಿಮ್ದು ಏನೋ ಒಟ್ಟು ಎಲ್ಲ ನುಕ್ಸಾನ್ ಆಗೈತಿ ಏನಾಗೈತೆ ಅಂದ್ರೆ ಒಟ್ಟು 100 ಮರಿ ಅಂದ್ರೆ ಈಗ ನಿಮ್ದು ಎಲ್ಲ ಕೂಡಿ ಅವರೇಜ್ ಒಂದು 9 ಲಕ್ಷ ರೂಪಾಯಿ ಆತ ನೀವು ಹೇಳೋ ಲೆಕ್ಕ 10 ಲಕ್ಷ ರೂಪಾಯಿ ಲೆಕ್ಕ 10 ಲಕ್ಷ ರೂಪಾಯಿನ ನಿಮ್ಮೆಲ್ಲ ಖರ್ಚಾಗ ಒಟ್ಟು 10 ಲಕ್ಷ ರೂಪಾಯಿನ 100 ಕುರಿ ಅಂತಾನೆ ಮತ್ತೆ ನೀವೀಗ ಆಳು ಹಚ್ಚಿರ್ತೀರಿ ಏನು ಮನೆಯವ್ರೇನ ಮತ್ತೆ ಈಗ ಆಳದು ಹಚ್ಚಿದ್ರೆ ಆಳುಗಳದು ಹೆಂಗೈತಿ ಪಗಾರ ಆಳುಗಳಿಗೆ ಅವು ಈಗ ನಮ್ಮ ಗತೆ ಐತಂದ್ರೆ ಅವು 1 ಲಕ್ಷ ಕೊಡ್ಬೇಕು 1 ಲಕ್ಷ ನಮ್ಮ ಹುಡುಗನ ಗತೆ ಇದ್ರೆ ಅವ್ನು ಒಂದು 50,000 60,000 ಹಿಂಗೆ ಅವು ಕೊಡ್ಬೇಕು ಮತ್ತು ಊಟದ್ದು ಎಲ್ಲ ನಿಮ್ಮ ಕಡೆ ಎಲ್ಲ ನಮ್ಮ ಕಡೆ ಊಟದ ಅರಿವಿ ಎಲ್ಲ ನಮ್ಮ ಕಡೆ ಮತ್ತೆ ಈಗ ಒಟ್ಟು ಕೂಡಿ ಬಿಟ್ಟಿರ್ತೀರ ನಾವು ಕುರಿಗಳು ನಿಮಗೆ ಹೆಂಗೆ ಕೂನತ್ತ ನಿಮಗೆ ನಾವು ಮಾರಿ ನೋಡಿಬಿಟ್ಟು ಅಂದ್ರೆ ಗೊತ್ತಾಗ್ಬಿಡುತ್ತೆ ಇದು ನಮ್ದು ನಿಮ್ಮ ಈಗ ಇದು ಕುರಿ ನಂದೈತಪ್ಪ ನಂದೈತಿ ಇವ್ರು ಇಬ್ರು ನೀವು ಜಗ ಅದ್ರ ಮಾರಿ ಮ್ಯಾಗ ಗೊತ್ತಾಗ್ಬಿಡುತ್ತೆ ಕುರಿ ಒಮ್ಮೆ ನೋಡ್ಬಿಟ್ಟಿವಿ ಅಂದ್ರೇನ ಅದ್ರ ಮ್ಯಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಮತ್ತೀಗ ಈಗ ಈಗ ನಿಮ್ದು ಮರಿ ಎಲ್ಲ ಕಾಳುಪಾಳ ಎಲ್ಲ ಈಗ ಹೊಲ್ದಾಗ ತರಬಿರ್ತೀರಿ ನೀವು ಹೊಲಗಳ ರೈತರು ಹೊಲ್ದಾಗ ಏನು ಕೊಡ್ತಾರೆ ನಿಮ್ಗೆ ಒಂದು 100 ಕುರಿಗೆ 8 ಸೇರು 6 ಸೇರು ಕೊಡ್ತಾರೆ 100 ಕುರಿಗೆ 8 ಸೇರು ಕೊಡ್ತಾರೆ ದಿನ ಒಂದು ದಿನಕ್ಕೆ ಅಂದ್ರೆ ನಿಮ್ಗೆ ಕಾಳು ನಿಮ್ಗೆ ಎಲ್ಲ ಫ್ರೀನ ಸಿಕ್ಕಂಗ ಆತನ ಸಿಕ್ಕಂಗ ಗೊಬ್ಬರ ಐತಲ್ಲ ಗೊಬ್ಬರ ಡಿಮ್ಯಾಂಡ್ ಐತಲ್ಲ ಅಂದ್ರೆ ನಿಮ್ಗೆ ಏನು ಬಿಡಪ್ಪ ಈಗ ಗೊಬ್ಬರ ನೀವು ತಲೆ ಕೊಡ್ಸೋ ಅಂದ್ರೆ ನಿಮ್ಗೆ ಈಗ ಎಲ್ಲ ಕಾಳು ಒಟ್ಟು ಕುರಿಯದಾಗ ಮೇದಾಗ ತಕ್ಕ ಮರಿಗಳು ಕುರಿದಾಗ ಮೇದಾಗ ಈಗ ಕುರಿಗೂ ನೀವು ಫ್ರೀದಾಗ ಸಿಕ್ಕಂಗ ನಿಮಗೆ ಮತ್ತೆ ಈಗ ಆಡಿಂದ ಲಾಭ ಏನು ಇದು ಕುರಿ ಲಾಭನ ಎಲ್ಲ ಆಡಿಂದ ನಮ್ಗೇನು ಲಾಭ ಅನ್ಸಂಗಿಲ್ಲ ಆಡನು ಅದಾವ ನಮ್ಮ ಕುರಿಯಾಗ ಆಡನು ಅದಾವ ಅಂದ್ರೆ ಈಗ ಆಡಿಂದ ಏನು ಲಾಭ ಅನ್ಸಂಗಿಲ್ಲ ನಮ್ಗೆ ಕುರಿನ ಇಟ್ಟಿದ್ರೆ ನಾವು ಬಾರ್ ಒಂದು ಅಷ್ಟೇ ಆಡ ಈಗ ಒಟ್ಟ ಒಂದೊಂದು ಇರುತ್ತೆ ಅಡ್ಡ ಇರುತ್ತೆ ನಾವು ಈಗ ರಾತ್ರಿ ಅದು ಇಂಥ ತರಬಿಡ್ತಾರ ನಾ ಅಡವೆ ಆಗೋದು ನಿಮಗೆ ಅಂಜಿಕೆ ಬರಂಗಿಲ್ಲ ಏನೇನು ದಿನ ಅದ ಬೆಳಗ್ಗೆ ಇರ್ತದೆ ನಮಗೆ ಅದ ಬೆಳಗ್ಗೆ ಒಟ್ಟು ದಡ್ಡನ ಅದ ನಮ್ಗೆ ನೋಡ್ದ ಅಂದಿಲ್ಲ 150 ಎಷ್ಟು ಅದಾವ ಮರಿ ಒಂದು 60 ಈ ಸದ್ದ ಕೊಡಾಕ್ ಬಂದಾಗ ಎಷ್ಟು ಅದಾನ ಇದ್ರಾಗ ಕೊಡಾಕ್ ಬಂದು ಒಂದು 15-20 ಮರಿ ಅದಾವ ಒಂದು 2-3 ತಿಂಗಳು ಒಂದು ಬ್ಯಾಚ್ ಮಾರೇ ಬಿಡ್ತೀರಣ್ಣ 2 ತಿಂಗಳು ಹೋಗಲೇನ ಒಟ್ಟು ಒಂದು 1.5 ತಿಂಗಳ 2 ತಿಂಗಳ ಭಾಳ 2 ತಿಂಗಳಾರು ಭಾಳ ವರ್ಷಕ್ಕೆ ನಿಮ್ಗೆ ತಿಂಗಳ 1 ಲಕ್ಷ ರೂಪಾಯಿ ಪ್ರಾಫಿಟ್ ಐತಂದಂಗೆ ಆತನ ತಿಂಗಳ ಒಂದು 70-80 ಒಟ್ಟು ಮಾರ್ತೀವಿ 8,500-9,000 ಮಾರ್ತೀವಿ ಅಣ್ಣ ಈಗ ಮತ್ತೆ ಮರಿಯೋದು ಇಳಿದಿರ್ತಲ್ಲ ಕುರಿ ಹೆಂಗೆ ಬಿಟ್ಟು ಹೆಂಗೆ ಹೋಗ್ತಾವ ಕುರಿಯಾಗ ಹೋಗ್ತಾನ ಏನ್ರ ಮಾಡಿ ನಾವು ಬಿಟ್ಟು ಹೋಗ್ತಾವನ ಮತ್ತೆ ಹಂಬಲ್ ಇರ್ತಾವನ ಕುರಿ ಮ್ಯಾಗ ಮರಿ ಮ್ಯಾಗ ಆತ ಒಬ್ರ ಕೈ ಕೊಡ್ತೀವಿ ನಮ್ಮ ಮರಿ ನಾ ಕರ್ಕೊಂಡೆ ಅಂದ್ರೆ ನಾನು ಈಗ ಮತ್ತೆ ತಾಯದು ಸತ್ಯದ್ರ ಮರಿಯೋದು ಹೆಂಗೆ ಜೋಪಾನ ಮಾಡ್ತಾರೆ ಈಗ ತಾಯಿ ಸತ್ಯ ಅಂದ್ರೆ ಇಂಥ ಬೇರೆ ಕುರಿಗೆ ಯಾವ್ಕರ ಕುಡಿಸ್ತಾವ ಮಲಿ ಕುಡಿಸ್ತಾರ ನಾವು ಹಿಡ್ಕೋತೀವಿ ಹಿಡ್ಕೊಂಡು ಕುಡಿಸ್ತೀವಿ ಅಣ್ಣ ಈಗ 3 ದಡ್ಡಿದಾವಂದೇನ ಒಟ್ಟು ಈ ಒಟ್ಟು ಕುರಿ ಮಿಸ್ ಒಂದು 10 ಮಿಸ್ಕೋತ ಹೋಗಿರ್ತೀರಣ್ಣ ಈ ಕುರಿಗಳು ಹೆಂಗೆ ಹೊಡ್ಕೋತೀರಿ ನಾವು ಗೊತ್ತಕ್ಕ ನಮ್ಮ ಕುರಿ ಮ್ಯಾಗ ನಮ್ಗೆ
ಅಲ್ಲ ಈಗ ಒಂದೊಂದು ಕುರಿ ಗೊತ್ತಾಕವನ ಈಗ ಒಟ್ಟು ಕುರಿ ನೀವು ಬೇರೆ ಬೇರೆ ಹೊಡ್ಕೋಬೇಕಲ್ಲ. ನಮ್ಮೊಂದು 4 ಕುರಿ ಗೊತ್ತಿದ್ದು ಮುಂದೆ ಹೊಡ್ಕೊಂಡ್ವಿ ಅಂದ್ರೆ ಮೂರು ಮಂದಿ ನಾವು ಯಾರು ಕುರಿನೂ ಕುಡ್ಸಂಗಿಲ್ಲನ ಒಟ್ಟು ಅವು ದಿನ ಇದಾಗ್ಬಿಟ್ಟಾವ ನಾವು ರೂಢಾಗ್ಬಿಟ್ಟಾವ. ಅಂದ್ರೆ ನೀವು ಈಗ ಟಗರಾದು ಬಡಿಯಾಡ್ಸಲ್ಲ ಈಗ ಟಗರು ನಡೆಯಂಗಿಲ್ಲ ಟಗರನ್ನ ಅಲ್ಲೇನ ಅದಾವ ಟಗರ್ನ ಅದಾವ ಮನ್ಯಾಗ ಅವು ಈಗ ಇರಂಗಿಲ್ಲ ನಾವು. ಅಂದ್ರೆ ಇವು ಟಗರು ಬಡಿಯಾಡ್ಸಕ್ ಮೇಸಾಕ್ ಬರಂಗಿಲ್ಲ ನಾವು ಬರ್ತಾವನ ಯಾವ್ದಾರ ಒಂದು ಹತ್ಕೊಬ್ರು ಮೇಸ್ತಾರ ಒಂದೊಂದು ಎರಡೆರಡು ಓದ್ ಮೇಸ್ತಾರೆ ನಾವು ಬಡ್ದಾಡ್ತಾವ. ನೀವು ಬಜಾರಕ್ಕೆ ಹೋಯ್ತೀರ ಇಲ್ಲೇ ಬಂದು ಇಲ್ಲೇ ಕೊಟ್ರೆ ಬರ್ತಾರೆ ಇಲ್ಲೇ ಅವ್ರು ಮಾರ್ಬಿಡ್ತಾರೆ ಇಲ್ಲಿ. ಅಂದ್ರೆ ನಿಮ್ದು ಅಂದ್ರೆ 100 ಕುರಿ ಅಂದ್ರೆ ತಿಂಗಳ 1 ಲಕ್ಷ ರೂಪಾಯಿ ನಿಮ್ದು ಪ್ರಾಫಿಟ್ ಇದ್ದಂಗೆ ಆತ. ತಿಂಗಳ 1 ಲಕ್ಷ ರೂಪಾಯಿ ಯಾರ ರೈತರ ರೈತರದು ಬೈತಾರ ಬಡಿತಾರ ಎಲ್ಲ ನಮ್ಮ ಅವುಗಳನ್ನೆಲ್ಲ ಅವ್ರ ಕೈ ಕೊಟ್ಟು ಬಾಳೆ ಮಾಡೋದು. ಹೌದಾ ಸ್ವಲ್ಪ ಕುರಿಗಾರ ಸ್ವಲ್ಪ ಈ ರೀತಿ ಪರಿಸ್ಥಿತಿ ಹೊಲ ಯಾವ ಬಡಿತಾನೋ ಯಾವ ಬೇಯ್ತಾನೋ ಕುರಿಗಾರ ಇದ್ರ ಅಂಗಡಿ ಕೂಡ ಇರ್ತಾರ ಬಡಿತಾರಲ್ಲ ಬಡಿಯಂಗಿಲ್ಲ ಅನ್ನಂಗಿಲ್ಲ ನಾವು ಬಡಿಸ್ತೀವಿ. ಮನಸ್ಸಿಗೆ ಬೇಜಾರಾಗಿರ್ಬೇಕು ಭಾಳ ಕೆಟ್ಟ ಅನಿಸ್ತದೆ. ಬೇಜಾರು ಅನ್ನಕ್ಕೇನು ಒಂದೊಂದು ಟೈಮ್ದಾಗ ಅವು ಕಾಡುದು ಆತು ಅವ್ರು ಎಲ್ಲಾರು ಬೈದು ಆತು ನೋಡಿದ್ರೆ ಇವನ್ ಯಾಕೆ ಮಾಡ್ಬೇಕು ಅನಿಸ್ಬಿಡ್ದ. ಹೊಟ್ಟಿ ಪಾಡಿಗೆ ಏನು ಮಾಡ್ಬೇಕು ಹಂಗ ಒಂದ್ ಟೈಮ್ ನೋಡಿದ್ರೆ ಚಲೋನ ಒಂದ್ ಟೈಮ್ ಮತ್ ಇದ ಅನಿಸ್ತಂದ್ರ ಭಾಳ ಕೆಟ್ಟ. ಅಂದ್ರೆ ಈಗ ಮರಿ ತಂದು ಟಗರಿನ ಫಾರ್ಮ್ನ ಸಾಕೋರಿಗೆ ಸಾಕೋಗಿದ ಚಲೋ ಅಂತೇಳಿ ನಿಮ್ಗೆ ಅಂದ್ರೆ ಈಗ ಹಾಲು ತಾಯಿ ಹಾಲು ಕುಡಿತಪ್ಪ ಅಂದ್ರ ಯಾವ್ದು ಭಾಳ ನಾವು ಕೈ ಖರ್ಚು ಬರಂಗಿಲ್ಲ. ತಾಯಿ ಹಾಲು ಕುಡಿತ ಕೈ ಖರ್ಚು ಭಾಳ ಬರಂಗಿಲ್ಲ. ಅಂದ್ರೆ ಬೆಳವಣಿಗೆ ಹೆಚ್ಚಾಕೈತೆ. ನೀವು 2 ರಿಂದ 3 ತಿಂಗಳು ಭಾಳ 3.5 ತಿಂಗಳು ಅನ್ಬಿಟ್ಟು ಮಾರಿಬಿಡ್ತೀವಿ. ನೀವು ಭಾಳ ಮೇವು ಶಿಸ್ತಾಗ್ತೀನೋ ಮಾರ್ಬಿಡ್ತೀವಿ. ಕಾಳ ಗೊಂಜಾಳ ಜ್ವಾಳ ಸಜ್ಜಿ ಮಳಿ ಪಳಿ ಹತ್ತಿ ಅಂದ್ರೆ ಹೆಂಗ್ ಮಾಡ್ತೀರ ಏನು ನಿಮ್ಗೆ ಏನು ಚಾಟ್ ಇರಂಗಿಲ್ಲ ಏನು ಇರಂಗಿಲ್ಲ. ಮಳಿ ಪಳಿ ಬಂತಂದ್ರ ಅಲ್ಲಿ 2 ತಟ್ಟಿ ಇಟ್ಟಿವನ ಅದಕ್ಕ ತಡಪತ್ರಿ ಹಾಕಿವನ ಕೊಟ್ರು ಅಲ್ಲೇ ಮುಖತ್ರ ಇದ್ರ ಅದ್ರಾಗ ಚಾಟನ ಊರಿಗೆ ಹೋದಿವಪ್ಪ ಅಂದ್ರ ಹೊಟ್ಟಿಲ್ದಾಗ ಹಾಳಿ ಇಟ್ಕೊಂಡು ಇರ್ತೀವನ ತಗೊಂಡ್ಬಿಡ್ತೀವನ ಕಾಯಂ ಹೊಟ್ಟಿಲ್ದಾಗ ಹಾಳಿ ಫಿಕ್ಸನ ಬುತ್ತಿ ಹಾಳಿ ಮಳಿ ಆದಾಗ ಸ್ವಲ್ಪ ಅಡಿಗೆದ ಅಷ್ಟ ಅಡಿಗೆದ ಪ್ರಾಬ್ಲಮ್ ಆಗುತ್ತೆ. ಬುತ್ತಿ ಮಣಿದ ತರ್ತೀರಿ ಇಲ್ಲೇ ಮಾಡ್ಕೊತಾರ ಈಗ 2 ದಿನಕ್ಕ 3